BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದಿಂದ ಕೇಂದ್ರಕ್ಕೆ ಬರ ಪರಿಹಾರದ ವರದಿಯೇ ಬಂದಿಲ್ಲ ಎಂದು ಸುಳ್ಳು ಹೇಳುವುದರ ಮೂಲಕ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕನ್ನಡಿಗರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದರು. ಕಲಬುರಗಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬರ ಪರಿಹಾರ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಎನ್ನುತ್ತಿದ್ದು, ನಿರ್ಮಲಾ ಸೀತಾರಾಮನ್ ಕೂಡ ಕೇಂದ್ರ ಸಚಿವ ಅಮಿತ್ ಶಾ ರೀತಿಯಲ್ಲೇ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಹರಿಹಾಯ್ದರು. ನೋಡಿ, ಬಹುಶಃ ಫೈನಾನ್ಸ್ ಮಿನಿಸ್ಟರ್ ಅವರು ಬೇಕಂತ ದಾರಿ ತಪ್ಪಿಸ್ತಾ ಇದ್ದಾರೆ, ಅಮಿತ್ ಶಾ ಅವ್ರು ತಪ್ಪಿಸ್ದಂಗೆ. 23ನೇ ಸೆಪ್ಟೆಂಬರ್ 23ಕ್ಕೆ ನಾವು ICMT ಅವರ ಸಮೀಕ್ಷೆ ಅಂದರೆ ಕೇಂದ್ರದ ತಂಡದ ಸಮೀಕ್ಷೆಯನ್ನು ನಾವು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ. ಅದಾದಮೇಲೆ ಯೂನಿಯನ್ ಕ್ಯಾಬಿನೆಟ್ ಸೆಕ್ರೆಟರೀಸಿಗೆ ಕೃಷ್ಣ ಬೈರೇಗೌಡರು, ಚೆಲುವರಾಯಸ್ವಾಮಿ ಅವರು ನಾನು ಹೋಗಿ ಭೇಟಿಯಾಗಿ ಬಂದಿದ್ದೀವಿ. ಅದಾದ ನಂತರ ಮುಖ್ಯಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರು ಅಮಿತ್ ಶಾ ಅವರಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಗೆ ಭೇಟಿಯಾಗಿ ಬಂದಿದ್ದಾರೆ. ಅವೆಲ್ಲ ಸುಳ್ಳ? ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಅವರ ಒಂದು ಮಿನಿಟ್ಸ್ ಆಫ್ ದ ಮೀಟಿಂಗ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರೋದು, ಕರ್ನಾಟಕ ಸರ್ಕಾರದ ಬರ ನಿರ್ವಹಣೆ ಏನು ಕಾರ್ಯಗಳಿವೆ ಅದು ಭಾಳ ಚೆನ್ನಾಗಿದೆ, ಅವ್ರ ಮಾನದಂಡಗಳು ಏನು ಹಾಕ್ಕೊಂಡಿದ್ದಾರೆ ಭಾಳ ಚೆನ್ನಾಗಿದೆ, ಇದು ಕರ್ನಾಟಕ ಮಾಡೆಲನ್ನು ಇಡೀ ರಾಷ್ಟ್ರಕ್ಕೆ ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ. ಅದೆಲ್ಲ ಸುಳ್ಳ? ಇದೆಲ್ಲ ನಮ್ಮ ದಾಖಲೆಗಳಲ್ಲ, ಕೇಂದ್ರ ಸರ್ಕಾರದ ದಾಖಲೆ. ಯಾರು ಸಿದ್ದರಾಮಯ್ಯ ಸಾಹೇಬರು ಹೋಗಿ ಪ್ರೈಮ್ ಮಿನಿಸ್ಟರಿಗೆ ಭೇಟಿಯಾದಾಗ ಏನು ಖಾಲಿ ಕೈನಲ್ಲಿ ಹೋಗಿದ್ರು? ಇದೇ ಮೆಮೊರಾಂಡಮ್ ತಾನೇ ತೊಗೊಂಡೋಗಿ ಕೊಟ್ಟಿರೋದು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾದಾಗ ಖಾಲಿ ಕೈನಲ್ಲಿ ಹೋಗಿದ್ರು? ಇದೇ ಕೇಂದ್ರದ ತಂಡದ ಒಂದು ಮೆಮೊರಾಂಡಮ್ ತಾನೇ ತೊಗೊಂಡೋಗಿರೋದು. ಅಮಿತ್ ಶಾ ಅವರಿಗೆ ಕೊಟ್ಟಾಗ ಏನು ಖಾಲಿ ಕೈಗೆ ಹೋಗಿದ್ರ? IPL ಟಿಕೆಟ್ ಕೇಳಕ್ಕೆ ಹೋಗಿದ್ರ ಅವರು ಜಯಶಾ ಹತ್ರ? ಏನು ಇದು? ದಿಸ್ ಈಸ್ ಔಟ್ರೈಟಾಗಿ ಸುಳ್ಳು ಹೇಳ್ತಾ ಇದ್ದಾರಲ್ಲ ಇದು. ಇಲ್ಲಿ ಬಂದು ಇವತ್ತು ಅಮಿತ್ ಶಾ ಅವರಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವ್ರು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನೂ ಒಂದು ಮಾತು ಹೇಳಿದ್ದಾರೆ, ಇಲ್ಲ ಪ್ರಸ್ತಾವನೆ ಬಂದಿರೋದು ನಿಜ, ಆದರೆ ನಮ್ಮಿಂದ ವಿಳಂಬ ಆಗಿದೆ. ಪ್ರೊಸೀಜರಲ್ ಡಿಲೇಸ್ ಯಾರಿಂದ? ಸೆಂಟ್ರಲ್ ಗೌರ್ಮೆಂಟ್ದಿಂದ ತಾನೇ. ನಮ್ಮಿಂದ ಏನಾಗಿದೆ? ಮತ್ತು ಯಾಕೆ ಕೊಡ್ತಿಲ್ಲ? ಭಾಳ ಬರೀ ದೊಡ್ಡ ಸ್ಲೋಗನ್ ಹೊಡಿತಾರಲ್ಲ, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಮಿನಿಮಮ್ ಗೌರ್ಮೆಂಟ್ ಅಂತ. ಇದರಲ್ಲೇನಾಯಿತು? ಮಿನಿಮಮ್ ಗವರ್ನೆನ್ಸ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಆಗಿಬಿಟ್ಟಿದೆ ಇವತ್ತು. ಅದ್ರ ಬಗ್ಗೆ ಉತ್ತರ ಕೊಡಲಿ, ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ. ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ನಮ್ಮ ಪ್ರಸ್ತಾವನೆ ಇದ್ರೂ ಕೂಡ ಚುನಾವಣೆ ಆದಮೇಲೆ ಏನಕ್ಕೆ ಕಳಿಸ್ಬೇಕಾಗಿತ್ತು? ಯಾಕೆ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅಂದ್ಬಿಟ್ಟು ದೇಶದ ಜನರಿಗೆ ತಿಳಿಸ್ಬೇಕು. ಬರೀ ಕರ್ನಾಟಕದ ಪ್ರಶ್ನೆ ಅಲ್ಲ, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ಎಲ್ಲ ಕಡೆ ಬರ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅಲೆಮಾರಿ, ಅರೆ ಅಲೆಮಾರಿ ಮತ್ತು ಎಲ್ಲ ಧರ್ಮದ ಜನರು, ಹಿಂದೂ, ಮುಸ್ಲಿಂ, ಸಿಖ್ಖರು, ಬೌದ್ಧರು ಹಾಗೂ ಹಿಂದುಳಿದ ವರ್ಗದ ಜನರ ಬೆಂಬಲದೊಂದಿಗೆ ಪ್ರಸ್ತುತ ಜರುಗುತ್ತಿರುವ 18ನೇ ಲೋಕಸಭಾ ಚುನಾವಣೆ ಸಮರ್ಥವಾಗಿ ಎದುರಿಸಲಿದ್ದೇವೆ ಎಂದು ಪ್ರಹಾರ ಜನಶಕ್ತಿ ಪಾರ್ಟಿಯ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಎಸ್ ಚೌಧರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 46 ಸಮುದಾಯಗಳಾದ ಅಲೆಮಾರಿ, ಅರೆ ಅಲೆಮಾರಿ, ಹಿಂದುಳಿದ ವರ್ಗಗಳ ಸಮುದಾಯದ ಅಧ್ಯಕ್ಷರಾದ ಶೇಖರ್ ಸಿಂಗ್ ಅವರು ನಮ್ಮ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿ ಪಕ್ಷ ಸೇರ್ಪಡೆಯಾಗಿರುವುದರಿಂದ ನಮ್ಮ ಪಕ್ಷ ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಹೆಚ್ಚಿನ ಬಲ ಬಂದಂತಾಗಿದೆ. ಕಲಬುರಗಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲ ವರ್ಗದ ಜನರೊಂದಿಗೆ ವಿಶ್ವಾಸ ಹೊಂದಿರುವುದರಿಂದ ಈ ಚುನಾವಣೆಯಲ್ಲಿ ನಮ್ಮ ಗೆಲುವು ಸುಲಭವಾಗಲಿದೆ ಎಂದು ತಿಳಿಸಿದರು. ಪ್ರಹಾರ ಜನಶಕ್ತಿ ಪಕ್ಷ
ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದೆ ಅಂತೂ ನಾನು ಹಿಂದೆ ಘೋಷಣೆ ಮಾಡಿ ಹೋಗಿದ್ದೆ. ಅದೇ ರೀತಿ ಈ 46 ಸಮುದಾಯಗಳ ಬೆಂಬಲದೊಂದಿಗೆ ಹಾಗೂ ಈ ಮಹಾ ಒಕ್ಕೂಟ ಅಲೆಮಾರಿ, ಅರೆ ಅಲೆಮಾರಿ, ಹಿಂದುಳಿದ ವರ್ಗ ಹಾಗೂ ಈ ಮಹಾ ಒಕ್ಕೂಟದ ಒಂದು ನಾವು ಅವರು ನಮಗೆ ಬೇಷರತ್ತು ಬೆಂಬಲ, ನಮ್ಮದು ಅವರಿಗೆ ಬೆಂಬಲದಿಂದ ಈ ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ನಾವು ನಮ್ಮ ಅಭ್ಯರ್ಥಿ ವಿಜಯ್ ಕುಮಾರ್ ಅವರನ್ನು ಕಣಕ್ಕಿಳಿಸಲು ನಿರ್ಧರಿಸಿದ್ದೇವೆ. ಈಗ ಇವತ್ತಿನ ಇದು ಮಾಡಿದಂಥ ಈ ಕಲ್ಯಾಣ ಕರ್ನಾಟಕದಲ್ಲಿ ಅಲೆಮಾರಿ ಹಾಗೂ ಅಲೆಮಾರಿ ಮತ್ತು ಎಲ್ಲ ಧರ್ಮದ ಜನರು, ಹಿಂದೂ, ಮುಸ್ಲಿಂ, ಸಿಖ್, ಜೈನು, ಬೌದ್ಧರು ಮತ್ತು ಹಿಂದುಳಿದ ವರ್ಗದ ಜನರ ಬೆಂಬಲದೊಂದಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ವಿಜಯ್ ಕುಮಾರರನ್ನು ಇವತ್ತು ನಾನು ಅಧಿಕೃತ ಅಭ್ಯರ್ಥಿಯಾಗಿ ನಿಮ್ಮ ಮುಖಾಂತರ ನಾನು ಘೋಷಣೆ ಮಾಡ್ತೀನಿ. ನಮಸ್ಕಾರ ಮೇಡಮ್. ಸೊ ಅದೇ ರೀತಿ ಈ ಕಲ್ಯಾಣ ಕರ್ನಾಟಕ ಅಲೆಮಾರಿ ಹಾಗೂ ಅಲೆಮಾರಿ ಮತ್ತು ಹಿಂದುಳಿದ ವರ್ಗದ ಒಕ್ಕೂಟದ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ಶಂಕರ್ ಸಿಂಗ್ ಅವರು ನಮ್ಮ ಜೊತೆ ಕೈ ಜೋಡಿಸಿ ಈ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಅನ್ನೋದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಶಕ್ತಿ, ನಮ್ಮ ಜಿಲ್ಲಾ ಅಧ್ಯಕ್ಷರು ಗುಡು ಸಾಬ್ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರು ಹಿರೇಮಠ ಅವರು, ಚುನಾವಣಾ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ ಸರ್ ಅವರು ಮತ್ತು ಇವರು ಶಿಂದೆ ಅವರು, ಈ ಒಕ್ಕೂಟದ ಗೌರವ ಅಧ್ಯಕ್ಷರಾದಂಥ ಶಿಂದೆ ಅವರು, ಇವರು ಎಲ್ಲರೂ ನಾವು ಇದು ಮಾಡಿ ಒಂದು ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿ ಈ ಬಾರಿ ಏನಾಗಿದೆ, ಜನರಿಗೆ ಇದೇ ಒಬ್ಬರನ್ನೇ ಅವ್ರನ್ನೇ ನೋಡಿ ಬೇಸತ್ತು ಬಿಟ್ಟಾರ. ಈಗ ಅದಕ್ಕೆ ಪರ್ಯಾಯ ಬೇಕಾಗೈತಿ. ಪರ್ಯಾಯ ಇರೋದೇ ನಮ್ಮ ಪ್ರಹಾರ ಜನಶಕ್ತಿ ಪಾರ್ಟಿ, ನಾವು ಪಕ್ಷ. ಯಾಕಂದ್ರೆ ಒಂದೇ ವರ್ಗಕ್ಕೆ ಒಂದೇ ಇದಕ್ಕೆ ರಾಜಕೀಯ ಸೀಮಿತ ಆಗಬಾರ್ದು ರೀ. ಅದನ್ನು ಆಗಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ಇವತ್ತು ಅಧಿಕಾರ ಇರಬೇಕು, ಎಲ್ಲರೂ ರಾಜಕೀಯ ಪ್ರವೇಶ ಮಾಡಬೇಕು. ಇವತ್ತು ಅತಿ ದೊಡ್ಡ ಶ್ರೀಮಂತರಷ್ಟೇ ರಾಜಕೀಯ ಮಾಡ್ಬೇಕು ಅನ್ನಂಗೆ ಬರೋದಂಥದ್ದು ನಮಗೆ ಬೇಕಾಗಿಲ್ಲ. ಅದಕ್ಕೆ ನಾವು ಹೊಸ ರೆವಲ್ಯೂಷನ್ ಕ್ರಿಯೇಟ್ ಮಾಡತ್ತೀವಿ. ಒಂದು ಹೊಸದಾಗಿ ಅಂದ್ರೆ ಹೆಂಗೆ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಜೆನೂ ಸುಧನು ನಾವು ರಾಜಕೀಯ ಪ್ರವೇಶ ಮಾಡಿ ಸ್ವತಂತ್ರದಿಂದ ಅವನ ತಾಕತ್ತು ತೋರಿಸ್ಬೋದು ಅನ್ನೋದು ನಾವು ಇದರಿಂದ ನಾವು ಸಿದ್ಧ ಮಾಡಿ ತೋರಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ತಮ್ಮ ಮುಖಾಂತರವೇ ಈ ಜನರಿಗೆ ನಾನು ಎಲ್ಲರಿಗೆ ಈ ಕಲಬುರಗಿ ಎಲ್ಲ ಸಮಸ್ತ ಜನರಿಗೆ ಮತದಾರರಲ್ಲಿ ನಾನು ವಿನಂತಿಸಿಕೊಳ್ತೀನಿ, ಅವರೇ ಇವರೇ ಅಂತೇಳಿ ಭಾವಿಸ್ಬೇಡ್ರಿ. ಎಲ್ಲರಿಗೆ ಮುಂಚೆ ಕಾಂಗ್ರೆಸ್ಗೂ ಅವಕಾಶ ಕೊಟ್ಟಿರಿ, BJPಗೂ ಅವಕಾಶ ಕೊಟ್ಟಿರಿ, ಇದು ಒಂದು ಸಲ ನಮಗೆ ಅವಕಾಶ ಕೊಟ್ಟು ನೋಡ್ರಿ. ಪ್ರಾಮಾಣಿಕತೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಕೆಲಸ ಮಾಡ್ತೀವಿ. ಕಲಬುರಗಿ ನಗರದಲ್ಲಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿದರು. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ಆಸ್ಪತ್ರೆಯಲ್ಲಿ ಹೈಟೆಕ್ ಚಿಕಿತ್ಸಾ ಸೌಲಭ್ಯ ಹೊಂದಿದ್ದು, ಆಸ್ಪತ್ರೆಯಲ್ಲಿನ ಸೌಲಭ್ಯವನ್ನು ನೋಡಿ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಟಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಹೂವಾಡಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರೇ ಮತ್ತು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ರವಿ ಸಾವು ತಂಬಾಕಿ ಅವರೇ ಮತ್ತು ನಮ್ಮ ಎಲ್ಲ ಇದರಲ್ಲಿ ಭಾಗಿ ನಿಮ್ಮ ಪಾರ್ಟ್ನರ್ಸ್ ಯಾರ್ಯಾರು ನಿಮ್ಮ ಹೆಸರು, ಯಾಕಂದರೆ ಬಸವರಾಜ್ ಮಾಲಿ ಅವರು ಪ್ರೋತ್ಸಾಹ ಮಾಡಿ ಇಲ್ಲಿ ನಮಗೆ ವಿಶೇಷವಾಗಿ ಪ್ರಶಾಂತ್ಗೆ ಒಂದು ದೊಡ್ಡ ಒಂದು ಸಪೋರ್ಟ್ ಆಗಿ ಇಲ್ಲಿ ಒಂದು ಆಸ್ಪತ್ರೆ ಮಾಡೋದಕ್ಕೆ ಆಸ್ಪತ್ರೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಯಂಗ್ಸ್ಟರ್ಸ್, ನಮ್ಮ ಉದ್ದೇಶ ಏನಿತ್ತು ಅಂತಂದರೆ ಕಲಬುರಗಿ ಇದೊಂದು ರೆವಿನ್ಯೂ ಹೆಡ್ ಕ್ವಾರ್ಟರ್ ಇದೆ. ನಾನು ಒಬ್ಬ ವೈದ್ಯನಾಗಿ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿ, ಡಾಕ್ಟರ್ ಆಗಿ ಇಲ್ಲಿ ಈ ನಮ್ಮ ಕಲಬುರಗಿಯ ಹೆಲ್ತಿನ ಆರೋಗ್ಯದ ಒಂದು ಇತಿಹಾಸ ಏನಿದೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಂಚೆಯಿಂದ ಪ್ರಯತ್ನ ಮಾಡಿ ಇವತ್ತು ನಾನು
ವೈದ್ಯಕೀಯ ಶಿಕ್ಷಣ ಸಚಿವನಾದ ಮೇಲೆ ಇಲ್ಲಿ ಭಾಳಷ್ಟು ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಕಲಬುರಗಿಯಿಂದ ಜನ ಸೋಲಾಪುರ್ಗೆ ಹೈದರಾಬಾದ್ಗೆ ಹೋಗೋದು ನಿಲ್ಲಬೇಕು. ನಮ್ಮ ಯುವಕರು ಮುಂದೆ ಬಂದು ಇಲ್ಲಿ ಒಳ್ಳೆಯ ಫೆಸಿಲಿಟಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಸರ್ಕಾರಿ 2 ಮೆಡಿಕಲ್ ಖಾಸಗಿ ಇದ್ದರೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಜಯದೇವ ಇನ್ಸ್ಟಿಟ್ಯೂಟಿನ ಬ್ರ್ಯಾಂಚ್ ಮಾಡಿದ್ವಿ. ಇದಾದಮೇಲೆ ಇಲ್ಲಿ ಕಿದ್ವಾಯಿ ಬ್ರಾಂಚ್ ಮಾಡಿದ್ವಿ. ಇಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ವಿ. ಇನ್ನು 3 ತಿಂಗಳಲ್ಲಿ ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಗೌರ್ಮೆಂಟಲ್ಲಿ ಓಪನ್ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ಇನ್ನೂ ನಾವು ಒಂದು ತಾಯಿ ಮಗು ಆಸ್ಪತ್ರೆ, ಒಂದು 200 ಬೆಡ್ಡಿನ ತಾಯಿ ಮಗು ಆಸ್ಪತ್ರೆನೂ ಅಂದರೆ ಈಗ ಅಡಿಗಲಾಗ್ತಾ ಇದ್ದೀವಿ, 2 ವರ್ಷ ಬೇಕು ಅದಕ್ಕೆ. ಆಮೇಲೆ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅಂತ ಒಂದು ಆಸ್ಪತ್ರೆ ಬೆಂಗಳೂರಲ್ಲಿದೆ, ಅಂದರೆ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಕೇರ್ ಹಾಸ್ಪಿಟಲ್ ಅದು. ಅದನ್ನು ಕೂಡ ಕಲಬುರಗಿಗೆ ಈ ಸರಿ ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಅದನ್ನು 1-2 ವರ್ಷದಲ್ಲಿ ಅದನ್ನು ಪ್ರಾರಂಭ ಆಗ್ತದೆ. ಹಾಗಾಗಿ ಕ್ಯಾನ್ಸರ್ ಆಸ್ಪತ್ರೆ ಈಗ ಇರೋದು ಸರಿ ಹೋಗಲ್ಲ ಅಂತ ಇನ್ನೂ ಒಂದು 150 ಬೆಡ್ಡಿಂದ ಒಂದು 76 ಕೋಟಿ ಅದನ್ನು ಸ್ಯಾಂಕ್ಷನ್ ಆಗಿದೆ, ಅದನ್ನು ಕೆಲಸ ಪ್ರಾರಂಭ ಆಗ್ತದೆ. ಇಷ್ಟೆಲ್ಲ ಯಾಕಂದರೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್, ಪ್ರಶಾಂತ್ ಅಂತ ಡಾಕ್ಟರ್ಸು ಯಂಗ್ಸ್ಟರ್ಸು ಇಲ್ಲಿ ಬರ್ತಾ ಇದ್ದಾರೆ, ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. ಅವ್ರಿಗೆಲ್ಲರೂ ಒಂದು ಅವಕಾಶ ಕೊಡಬೇಕು. ಅವ್ರು ಖಾಸಗಿಯಾಗಲೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇದೆ, ಸರ್ಕಾರಿ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಉತ್ತರವಾಗಿ ನಮ್ಮ ಡಾಕ್ಟ್ರನ್ನೂ ಒಂದು ವ್ಯಕ್ತಿ ಮಾತು ಮನಸ್ಪೂರ್ತಿನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಸರ್, ನಾನು ನಿಮ್ಮ ಹೆಸರನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಚೆನ್ನಾಗಿ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ಕೂಡ ಹೇಳಿರ್ತಕ್ಕಂಥದ್ದು. ನೀವು ಬಡವರಿಗೆ ಯಾರ್ಯಾರು ಬರ್ತಾರೆ ಹಾಸ್ಪಿಟಲಲ್ಲಿ, ಬಡವರಿಗೆ ಆಗ್ತದೆ, ಯಾರು ಬಂದ ಪೇಷಂಟ್ಗಳಿಗೆ ಸರಿಯಾಗಿ ಮಾತಾಡ್ತಾರೆ ಅರ್ಧ ಜಡ್ ಕಮ್ಮ ಆಗ್ತದೆ, ಕೈ ಹಿಡಿದು ನಕ್ಕೋದು ಮಾತಾಡ್ತಾರೆ ಅರ್ಧ ಜಡ್ ಕಮ್ಮ ಆಗ್ತದೆ. ನೀವು ಬಿಲ್ ಎಷ್ಟು ಕೂತ್ರೆ ಅದೇನು ನೋಡೋಂಗಿಲ್ಲ, ನೀ ಆರಾಮ ಆಗ್ತೀಯಪ್ಪ ಅಂತ ಹೇಳಿ ನಕ್ಕೋದು ಹೇಳಿದ್ರೆ ಸಾಕು, ಅಷ್ಟೇ. ಭಾಳಷ್ಟು ಜನ ನಾವು ಯಾವಾಗಲೂ ಗುಲ್ಬರ್ಗ ಅಂದರೆ ಹಾಸ್ಪಿಟ್ಲ್ಗೆ ಅಂದರೆ ಬಿಜಾಪುರ, ಮಿರಾಜು, ಹೈದರಾಬಾದ್. ಶರಣ ಪ್ರಕಾಶ್ ಪಾಟೀಲ್ ಯಾವಾಗ ಹೋದ ಸಲ ಮಂತ್ರಿ ಆದರು, ಇಲ್ಲಿ ಜಯದೇವ ಹಾಸ್ಪಿಟ್ಲು, ಕ್ಯಾನ್ಸರ್ ಹಾಸ್ಪಿಟ್ಲು, ಟ್ರಾಮಾ ಸೆಂಟ್ರು, ಮೆಡಿಕಲ್ ಕಾಲೇಜು, ಹೊಸ ಮೆಡಿಕಲ್ ಕಾಲೇಜು ಈ ಭಾಗದಲ್ಲಿ ತಂದಿದ್ದರ ಪರವಾಗಿ ಮತ್ತು 371 ಕಲಂ ತಿದ್ದುಪಡಿ ಏನು ರಾಧಾಕೃಷ್ಣನ್ ಸಾಹೇಬ್ ಮಾಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ 371 ಕಲಂ ತಿದ್ದುಪಡಿ ಇದೆಲ್ಲ ಡಾಕ್ಟರ್ಸ್ ಆದ 10,000 ಜನ ಡಾಕ್ಟರ್ಸ್ ಆದ. ಇವೆಲ್ಲ ಕಾರಣಗಳಿಂದ ಈ ಭಾಗದಲ್ಲಿ ಒಳ್ಳೆ ಆಸ್ಪತ್ರೆಗಳು, ಒಳ್ಳೆ ಡಾಕ್ಟರ್ಸು, ನುರಿತ ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ. ಅವರಿಂದ ಈ ಭಾಗಕ್ಕೆ ಸೇವೆ ಆಗ್ತಿದೆ. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಾಲಿ, ಬಸವರಾಜ್ ಮಾಲಿ, ರಾಜಶೇಖರ್ ಮಾಲಿ, ಚಂದ್ರಕಾಂತ್ ಝಡ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಾತಿಯ ಆಧಾರದ ಮೇಲೆ ಚುನಾವಣೆ ನಡೆಯುವುದಿಲ್ಲ. ದೇಶ ಅಭಿವೃದ್ಧಿ ನಾವು ಮಾಡಿರುವ ಕಾರ್ಯದ ಮೇಲೆ ಚುನಾವಣೆ ನಡೆಯುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಚುನಾವಣೆಗೆ ನಿಲ್ಲುವ ಹಕ್ಕಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಧಾರವಾಡ ಲೋಕಸಭಾ ಚುನಾವಣೆಗೆ ದಿಂಗಲೇಶ್ವರ ಸ್ಪರ್ಧೆ ಬಗ್ಗೆ ನಗರದಲ್ಲಿ ಇಂದು ಮಾತನಾಡಿದ ಅವರು, ಕಳೆದ 10 ವರ್ಷದಲ್ಲಿ ಅಂದರೆ ಮೋದಿ ಅವರು ಬರುವ ಮುಂಚೆ ದೇಶ ಹೇಗಿತ್ತು, ಈಗ ಹೇಗಿದೆ ಎಂಬುದು ಜನರಿಗೆ ಗೊತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಭಾರತ ದೇಶ 5ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯ ರಾಷ್ಟ್ರವನ್ನಾಗಿ ಹೊರಹೊಮ್ಮಿದೆ ಎಂದರು. ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವ ಬೇಕೋ, ರಾಹುಲ್ ಗಾಂಧಿ ಹಾಗೂ ಇತ್ಯಾದಿ ಅವರ ನೇತೃತ್ವ ಬೇಕೋ ಎಂಬುದನ್ನು ನಿರ್ಧರಿಸುವ ಚುನಾವಣೆ. ಇಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿಕೊಂಡು ಜನರು ಆಶೀರ್ವಾದ ಮಾಡುತ್ತಾರೆ ಎಂದರು. ನನಗೇನು ಹೇಳೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ, ಅದರಲ್ಲಿ ಈ ಚುನಾವಣೆ ನಡೀತಾ ಇರೋದು ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ನಾವು ಬರೋಕ್ಕಿಂತ ಮೊದಲು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂದರೆ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ದೇಶ ಹೇಗಿತ್ತು, ಇವತ್ತು ದೇಶ ಹೇಗಿದೆ, ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ದೇಶದಲ್ಲಿನ ಹಲವು ಜ್ವಲಂತ ಸಮಸ್ಯೆಗಳ ಪರಿಹಾರದ ಒಂದು ಹಂತದಲ್ಲಿದ್ದಾವೀಗ. ಇಂಥ ಸಂದರ್ಭದಲ್ಲಿ ಇದು ರಾಷ್ಟ್ರೀಯ ಚುನಾವಣೆ. ನರೇಂದ್ರ ಮೋದಿಯವರ ನೇತೃತ್ವ ಬೇಕು ಅಥವಾ ಇಂಡಿ ಅಲಯನ್ಸಿನ ರಾಹುಲ್ ಗಾಂಧಿ ಇತ್ಯಾದಿ ಅವರ ನೇತೃತ್ವ ಬೇಕು, ಆ ಚುನಾವಣೆ ಇದು. ನಾವು ಅದೇ ಒಂದು ವಿಷಯವನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ವಿ ಮತ್ತು ಈ ಕ್ಷೇತ್ರದಲ್ಲಿ ನಾನು ಮಾಡಿದ್ದ ಅಭಿವೃದ್ಧಿಯನ್ನು ಇಟ್ಕೊಂಡು ಹೋಗ್ತಾ ಇದ್ವಿ. ಉಳಿದಂತೆ ನನಗೆ ಯಾವ ವಿಷಯದ ಬಗ್ಗೆ ಏನು ಹೇಳೋದಿಲ್ಲ. ಇದು ರಾಷ್ಟ್ರೀಯ ವಿಷಯಗಳ ಮೇಲೆ, ರಾಷ್ಟ್ರೀಯ ಒಂದು ಸವಾಲಿನ ಮೇಲೆ, ರಾಷ್ಟ್ರದಲ್ಲಿರುವಂಥ ಸವಾಲಿನ ಮೇಲೆ ಮೋದಿಯವರ ನೇತೃತ್ವ ಮತ್ತು ಇತರರ ಮಧ್ಯೆ ಇರುವಂಥ ಚುನಾವಣೆ. ಹಾಗಾಗಿ ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಬಯಸಿದೆ. ಅವರು ನಾನು ಈಗಾಗಲೇ ಹೇಳಿದ್ದೇನೆ, ಅದರ ಬಗ್ಗೆ ನಂದೇನೂ ಕಾಮೆಂಟ್ ಇಲ್ಲ. ನಾನು ಅದ್ರ ಬಗ್ಗೆ ಯಾವುದೇ ಕಾಮೆಂಟ್ ಮಾಡಲಿಕ್ಕೆ ಬಯಸೋದಿಲ್ಲ.
ಅವ್ರು ಏನು ನನ್ನ ಬಗ್ಗೆ ಹೇಳಿದ್ದಾರೆ ಅದು ನನಗೆ ಆಶೀರ್ವಾದ. ಅವ್ರೇನು ಮಾಡಿದ್ದಾರೆ ಅದಕ್ಕೆ ಯಾವುದೇ ಉತ್ತರ ಕೊಡಲಿಕ್ಕೆ ರಾಷ್ಟ್ರೀಯ ಪಕ್ಷದ ವಕ್ತಾರರು, ನಮ್ಮ ಎರಡೂ ಪಕ್ಷದ ವಕ್ತಾರರು ಇದ್ದಾರೆ, ಅವರು ಉತ್ತರ ಕೊಡ್ತಾರೆ. ನನಗೆ ಅದ್ರ ಬಗ್ಗೆ ಏನು ಹೇಳೋದು. ಕ್ಷೇತ್ರದಲ್ಲಿ ಲಿಂಗಾಯತ್ ಮತ ಜಾಸ್ತಿ ಇರೋದ್ರಿಂದ ತಮಗೆ ಏನಾದರೂ ನೋಡಿ, ಇದು ಜಾತಿಯ ಆಧಾರದ ಮೇಲೆ ನಡೆಯುವ ಚುನಾವಣೆ ಅಲ್ಲ. ಈ ಚುನಾವಣೆ ನಡೆಯುವುದು ರಾಷ್ಟ್ರೀಯ ಆಧಾರದ ಮೇಲೆ, ರಾಷ್ಟ್ರೀಯತೆಯ ಆಧಾರದ ಮೇಲೆ, ದೇಶದಲ್ಲಿ ಆಗಿರೋ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮತ್ತು ನಮ್ಮ ಕ್ಷೇತ್ರದಲ್ಲಾದಂಥ ಅಭಿವೃದ್ಧಿ ಆಧಾರದ ಮೇಲೆ. ಹೀಗಾಗಿ ಇದು ಜಾತಿಯ ಆಧಾರದ ಮೇಲೆ ಚುನಾವಣೆ ನಡೆಯುವುದಿಲ್ಲ. ಏನಂದ್ರೆ ಈ ತ್ರಿಕೋನ ಸ್ಪರ್ಧೆ ಆಗುತ್ತೋ ಅದ್ರ ಬಗ್ಗೆ ಈಗ ಸದ್ಯ ಯಾವುದೇ ಕಾಮೆಂಟ್ ನಂದಿಲ್ಲ. ಆಳಂದ ಪಟ್ಟಣದ ನೌಕಾಡದಲ್ಲಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನೌಕಾಡದಲ್ಲಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರೇವಣಸಿದ್ದಪ್ಪ ನಾಗೂರೆ ಇವರ ನೇತೃತ್ವದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ದರ್ಗಾ ಕಮಿಟಿಯ ಅಧ್ಯಕ್ಷ ಆಸಿಫ್ ಅನ್ಸಾರಿ ಮಾತನಾಡಿದರು. ಇಲ್ಲಿ ಸಂಪ್ರ ಏ ದಾದಾ ಇತ್ತೆಗೇರಿ ए मौला मशाल जरा साइड को जरा दे ಇಲ್ಲಿ ಸಂಪ್ರ ಏ ದಾದಾ ಇತ್ತೆಗೇರಿ ए मौला मशाल जरा साइड को जरा दे ಪವಿತ್ರವಾದ ರಂಜಾನ್ ಹಬ್ಬದ ನಿಮಿತ್ತವಾಗಿ ನಾವು ಇಲ್ಲಿ ನಮ್ಮ ಸಹೋದರ ಬಾಂಧವರು ಉಪವಾಸವನ್ನು ಹಮ್ಮಿಕೊಂಡಿದ್ದು, ಆ ಉಪವಾಸದ ಒಂದು ನಿಮಿತ್ತ ಉಪಹಾರದ ಒಂದು ಪ್ರತಿ ವರ್ಷ 11ನೇ ವರ್ಷ ಇದು 27ನೇ ಉಪವಾಸದ ದಿನದಂದು ನಮ್ಮ ಸಹೋದರ ರೇವಣಪ್ಪ ನಾಗೂರೆಯವರು ಇಂದು ಎಲ್ಲರಿಗೂ ಔತಣ ಕೂಟವನ್ನು ಏರ್ಪಡಿಸಿ ನಮ್ಮಲ್ಲಿ ಇರ್ತಕ್ಕಂಥ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಬಾಂಧವರು ನಾವೆಲ್ಲರೂ ಸಹೋದರತ್ವದಿಂದ ಇದ್ದೇವೆ ಅಂತೇಳಿ ಸಾರುತ್ತಾ ಈ ರಂಜಾನ್ ಹಬ್ಬದ ಮುಂಚಿತವಾಗಿ ಎಲ್ಲರಿಗೂ ನಾವು ಶುಭಾಶಯಗಳನ್ನು ಕೋರುತ್ತಾ
ಈ ರಂಜಾನ್ ಹಬ್ಬ ಎಲ್ಲರೂ ಈ ಸಂದರ್ಭದಲ್ಲಿ ಮುನ್ನಾ ಹಡಗಲ್ಗಿ, ಅಲಿಮಾ, ಸಲ್ಮಾ ಸಗರಿ, ಮಲ್ಲಪ್ಪ ಹತ್ರಕಿ, ಶಾಂತಪ್ಪ ಹತ್ರಕಿ, ಶಿವನಾಗರಿ, ಮಹದೇವ್ ಹತ್ರಕಿ ಸೇರಿದಂತೆ ಸಮಸ್ತ ಮುಸ್ಲಿಂ ಬಾಂಧವರು ಈ ವೇಳೆಯಲ್ಲಿ ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಬೀದರ್ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಜಿಲ್ಲೆಯ ಜನರು ಬಿಸಿಲಿನ ತಾಪಮಾನಕ್ಕೆ ಹೈರಾಣಾಗುತ್ತಿದ್ದು, ಜಿಲ್ಲೆಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ. ರಾಷ್ಟ್ರ ಸೇರಿದಂತೆ ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು, ಬೀದರ್ ಜಿಲ್ಲೆಯ ಈ ತಾಪಮಾನ ಮೇ ತಿಂಗಳಿನಲ್ಲಿ ಮಾತ್ರವೇ ಹಲವು ದಿನಗಳಲ್ಲಿ ಮಾತ್ರ ಬರುವ ತಾಪಮಾನ ಏಪ್ರಿಲ್ ಮೊದಲ ವಾರದಲ್ಲಿ ಬಂದದ್ದು. ಇದಕ್ಕೆ ಸನ್ ಸ್ಟ್ರೋಕ್ ಎನ್ನಲಾಗುತ್ತದೆ. ಜನರು ಉರಿ ಬಿಸಿಲಿನಲ್ಲಿ ಅನವಶ್ಯಕವಾಗಿ ಅಡ್ಡಾಡುವುದು ಬೇಡ. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಅನಾವಶ್ಯಕವಾಗಿ ತಿರುಗಾಡಬೇಡಿ. ಈ ಉರಿ ಬಿಸಿಲಿನಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ಜನರು ORS ಸೇರಿದಂತೆ ತಂಪಾದ ಹಣ್ಣಿನ ರಸ, ಮಜ್ಜಿಗೆ, ಎಳೆನೀರು ಹೀಗೆ ಸೇವಿಸಬೇಕು. ಹಾಗೂ ಹೊರಗಡೆ ಹೋಗುವಾಗ ಛತ್ರಿ, ಟೋಪಿ, ತೆಳುವಾದ ಬಟ್ಟೆ ಧರಿಸುವಂತೆ ಸಾರ್ವಜನಿಕರಿಗೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲೆಯ ಜನರಲ್ಲಿ ಮನವಿ ಮಾಡಿದರು. ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ 42 ನಿನ್ನೆ ಡಿಗ್ರಿ ಸೆಂಟಿಗ್ರೇಡ್ ರೆಕಾರ್ಡ್ ಆಗಿದೆ. ಸೊ ಯೂಶಲಿ ನಮ್ಮ ಜಿಲ್ಲೆ 40 ದಾಟಿದ್ದು ನಿದರ್ಶನಗಳು ಇಲ್ಲ. ಅದರಲ್ಲಿ 42 ಡಿಗ್ರಿ ಆಗಿದೆ. ಮುಂಬರುವ ದಿನಗಳಲ್ಲೂ ಸಹ ಇದೇ ಟೆಂಪ್ರೇಚರ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಹೀಗಾಗಿ ನಿನ್ನೆ ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡೀವಿ. ಈಗಾಗಲೇ ಡಾಕ್ಟರ್ಸು, PDOಸು, ನಮ್ಮ ವಿಲೇಜ್ ಅಕೌಂಟೆಂಟ್ಸು ಎಲ್ಲ ಸಿಬ್ಬಂದಿಗಳಿಗೆ ಗ್ರಾಮಾಂತರ ಭಾಗದಲ್ಲಿರುವ ಎಲ್ಲರಿಗೂ ಮತ್ತು ಪೊಲೀಸ್ ಇಲಾಖೆ ಬೀಟ್ ಸಿಬ್ಬಂದಿ ಮೂಲಕ ಟೆಂಪ್ರೇಚರ್ 40 ದಾಟಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಂತೇಳಿ ನಾವು ಜನರಿಗೆ ಮೆಸೇಜನ್ನು ಕೊಟ್ಟಿದ್ದೀವಿ. ಜನರಿಗೆ ಬಿಸಿಲು ಜಾಸ್ತಿ ಆದರೆ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಅನ್ನೋದು ಸ್ವಲ್ಪ ಗೊತ್ತಿರ್ತೈತಿ. ಆದರೆ ಟೆಂಪ್ರೇಚರ್ ದಾಟಿದೆ ಅನ್ನೋದನ್ನು ಮೆಸೇಜನ್ನು ನಾವು ಅವ್ರಿಗೆ ಮುಟ್ಟಿಸಿದ್ದೀವಿ. ಸೊ ಸಾಧ್ಯವಿದ್ದಷ್ಟು 11 ಗಂಟೆಯಿಂದ 4 ಗಂಟೆ ತನಕ ಬಿಸಿಲಿಗೆ ಹೊರಗಡೆ ಬರಬಾರ್ದು ಮತ್ತು ನೀರನ್ನು ಜಾಸ್ತಿ ಕುಡಿಬೇಕು. ಮತ್ತು ಹೊರಗಡೆ ಬಂದರೆ ಸ್ವಲ್ಪ ಛತ್ರಿ ಅಥವಾ ಟಾವಲನ್ನು ಬಳಸಬೇಕು. ಸೊ ತಣ್ಣೀರು ಜಳಕ ಜಾಸ್ತಿ ಮಾಡಬೇಕು. ಸ್ವಲ್ಪ ಲೂಸ್ ಡ್ರೆಸ್ಸು, ಕಾಟನ್ ಡ್ರೆಸ್ ಹಾಕ್ಕೋಬೇಕಂತೇಳಿ ನಾವು ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಹೀಟ್ ವೇವ್ ಥ್ರೂಔಟ್ ಇಂಡಿಯಾ ಇದೆ ಮತ್ತು ಕರ್ನಾಟಕದಲ್ಲಂತೂ ಜಾಸ್ತಿ ಹೀಟ್ ವೇವ್ ಸ್ಟಾರ್ಟ್ ಆಗಿದೆ. ಸೊ ಸನ್ ಸ್ಟ್ರೋಕ್ ಅಂತ ಕರಿತೀವಿ. ಸೊ ನಾವು ಜಾಸ್ತಿ ನೀರು ಕುಡಲಿಲ್ಲ, ಬಿಸಿಲಿನದಾಗೆ ಜಾಸ್ತಿ ಆತಂದ್ರೆ ತಲೆ ಸುತ್ತೋದು, ತಲೆನೋವು ಬರೋದು, ವಾಂತಿ ಬರೋದು, ಟಯರ್ಡ್ನೆಸ್ ಆಗೋದು ಇವೆಲ್ಲ ಮುನ್ಸೂಚನೆಗಳು ಬರ್ತಾವೆ. ಆ ಮುನ್ಸೂಚನೆಗಳು ಬಂದ ಕೂಡಲೇ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ORS ತೊಗೋಬೇಕಂತ ನಾವು ಅಡ್ವೈಸ್ ಮಾಡಿದ್ವಿ. ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಫಿಷಿಯೆಂಟ್ ನಂಬರ್ದಲ್ಲಿ ORS ಇಟ್ಕೊಳ್ಳಿಕ್ಕೆ ಹೇಳಿದ್ವಿ. ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಸ್ಟಾಕ್ ಈಗಾಗಲೇ ನಮ್ಮಲ್ಲಿ ಇದೆ. ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ಭಾರತೀಯ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ತಾಲೂಕಾ ಸ್ವೀಪ್ ಸಮಿತಿ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ತಾಲೂಕಾ ಪಂಚಾಯತ್ ವತಿಯಿಂದ ಮತದಾರರ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತದಾರರ ಜಾಗೃತಿ ಮೂಡಿಸಿದರು. ನಂತರ ಗ್ರಾಮ ಪಂಚಾಯತ್ PDO ಮೆಹಬೂಬ್ ಅವರು ಮತದಾನದ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ವಿಧಿ ಸ್ವೀಕರಿಸುತ್ತೇವೆ. ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು. ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು, ಗ್ರಾಮದ ಅನೇಕ ಮುಖಂಡರು ಸೇರಿದಂತೆ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಬಂಜಾರ, ಭೂವಿ, ಕೋರಮ ಮತ್ತು ಕೋರಚ ಸಮುದಾಯಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ಕೈಬಿಡಬೇಕು ಎಂದು ಹೈಕೋರ್ಟ್ನಲ್ಲಿ ಮಹೇಂದ್ರ ಮಿತ್ರ ಎಂಬುವರು ಸಲ್ಲಿಸಿರುವ ಅರ್ಜಿ ತೀವ್ರ ಖಂಡನೀಯವಾಗಿದೆ ಎಂದು ಅಖಿಲ ಕರ್ನಾಟಕ ಬಂಜಾರ, ಭೂವಿ ಮತ್ತು ಕೋರಚ ಸಮುದಾಯಗಳ ಕ್ಷೇಮಾಭಿವೃದ್ಧಿ ಸಂಘದ ತಿಪ್ಪಣ್ಣ ಒಡೆಯರಾಜ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೋರ್ಟ್ ಸರ್ಕಾರ ಮತ್ತು NCAC ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ. ಈ ವ್ಯಕ್ತಿ ಅನಗತ್ಯವಾಗಿ ಮತ್ತು ನಿರಂತರವಾಗಿ ತಮ್ಮ ಸಮುದಾಯಗಳನ್ನ ಕೆಣಕುತ್ತಲೇ ಇದ್ದಾರೆ ಎಂದು ಆರೋಪಿಸಿದರು. 1950ರಲ್ಲಿ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಈ ಸಮುದಾಯಗಳನ್ನು ಅವಹೇಳನ ಮಾಡುತ್ತಿರುವ ಕ್ರಮ ಖಂಡನೀಯವಾಗಿದ್ದಲ್ಲದೆ ನ್ಯಾಯಾಲಯ ಮತ್ತು ಸಮಾಜವನ್ನು ದಿಕ್ಕಿ ತಪ್ಪಿಸಲು ಈ ವ್ಯಕ್ತಿ ಪ್ರಯತ್ನಿಸುತ್ತಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಸಮುದಾಯವನ್ನು ST ಪಟ್ಟಿಯಿಂದ ಕೈಬಿಡಬೇಕು
ನೀಡಬೇಕೆಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಛೀಮಾರಿ ಹಾಕಿಸಿಕೊಂಡಿದ್ದನು. ಈತನ ಸಹೋದರ ಸಮುದಾಯಗಳ ಮಧ್ಯೆ ದ್ವೇಷ ಬಿಟ್ಟಲು ಹೊರಟಿರುವ ಮಹೇಂದ್ರ ಮಿತ್ರಾಗೆ ಸೂಕ್ತ ಉತ್ತರ ನೀಡಬೇಕಿದೆ ಎಂದರು. ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶಪ್ಪ ಅಂತಂದ್ರೆ, ಈ ಒಂದು ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾದಂಥ ಒಂದು ಪರಿಶಿಷ್ಟ ಜಾತಿಯ ಒಂದು ಮೀಸಲಾತಿ, ಆ ಮೀಸಲಾತಿಯಲ್ಲಿ ವಿಶೇಷವಾಗಿ ಬಂಜಾರ, ಬೋವಿ, ಕೊರಮ ಮತ್ತು ಪರಿಚ ಸಮುದಾಯಗಳು 1950ರಲ್ಲಿ, ಅದಕ್ಕಿಂತ ಮುಂಚೆ 1932-33ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಮೀಸಲಾತಿಯನ್ನು ಒದಗಿಸಿಕೊಟ್ಟಂಥ ಈ 4 ಸಮುದಾಯಗಳಿಗೆ ಇಂದಿನ ಕೆಲವೊಂದು ಕಪಿಕುಚೇಷ್ಟೆ ಮಾಡ್ತಾ ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯವನ್ನು ಎತ್ತಿ ಕಟ್ಟಿ ಆ ಸಮುದಾಯಗಳ ಮಧ್ಯದಲ್ಲೇ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿ ಯಾವುದೋ ಒಂದು ದಾವೆ ಹೂಡಿ ಅಂಥ ಒಂದು ಕೆಟ್ಟ ಒಂದು ಪ್ರವೃತ್ತಿಯನ್ನು ಅಳವಡಿಸ್ಕೊಂಡಿರ್ತಂಥ ಸನ್ಮಾನ್ಯ ಶ್ರೀ ರಾಯಚೂರಿನವರಾದಂಥ ಮಹೇಂದ್ರ ಕುಮಾರ್ ಅವರು ಮಿತ್ರ ಅಂಥೇಳಿ ಅವರು ಚಿಕ್ಕದೊಂದು ಗುಂಪು ಕಟ್ಟಿಕೊಂಡು ಎಡ ಸಮುದಾಯಕ್ಕೆ ಸೇರಿದಂಥ ಎಲ್ಲರೂ ಅದರಲ್ಲಿ ಬರಲ್ಲ, ಆದರೆ ವಿಶೇಷವಾಗಿ ಇಂಥವರು ಸಮಾಜದ ಘಾತುಕ ಕೆಲಸಗಳನ್ನು ಮಾಡಿ ಒಂದು ಸಮಾಜವನ್ನು ಇನ್ನೊಂದು ಸಮಾಜಕ್ಕೆ ನೋವನ್ನುಂಟು ಮಾಡಿ ತೃಪ್ತಿಯನ್ನು ಪಡ್ತಕ್ಕಂಥ ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂಥ ಸಣ್ಣ ಬುದ್ಧಿ ವಿಚಾರ ಮಾಡ್ತಕ್ಕಂಥ ಮಹೇಂದ್ರ ಕುಮಾರ್ ಮಿತ್ರ ಅವರು 2019ರಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟಿಗೆ ದಾವೆಯನ್ನು ಹೂಡಿರ್ತಾರೆ. ಈ 4 ಜಾತಿಗಳನ್ನು ಬಂಜಾರ, ಬೋವಿ, ಕೊರಮ ಮತ್ತು ಪರಿಚಯ ಸಮುದಾಯಗಳನ್ನು ಈ ಮೀಸಲಾತಿ ಪಟ್ಟಿಯಿಂದ ಕೈ ಬಿಡಬೇಕು, ಇವರು ಇದಕ್ಕೆ ಅರ್ಹರಿಲ್ಲ ಮೀಸಲಾತಿಗೆ ತಿಳ್ಕೊಂಡು ಸಂಕುಚಿತ ಮನೋಭಾವನೆ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತಲೂ ನಾನೇ ಒಬ್ಬ ಜ್ಞಾನಿ, ನಾನೇ ಬುದ್ಧಿವಂತ, ನಾನೇ ಹೇಳಿದ್ದೆ ಎಲ್ಲ ಸಂವಿಧಾನಾತ್ಮಕ. ಕಾಳಗಿ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾಳಗಿ ಮತ್ತು ಕೋಡ್ಲಿ ಕಾರ್ಯಕರ್ತರ ಸಭೆ ಜರುಗಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಜಗದೇವ್ ಗುತ್ತೇದಾರ್ ತೋಟದ ಮನೆಯಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾಳಗಿ ಮತ್ತು ಕೋಡ್ಲಿಯ ಕಾರ್ಯಕರ್ತರ ಸಭೆಯು ಅನೇಕ ಗಣ್ಯಮಾನ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೀದರ್ ಲೋಕಸಭಾ ಅಭ್ಯರ್ಥಿ ಸಾಗರ್ ಖಂಡ್ರೆ ಮಾತನಾಡಿದರು. ನಾನು ಕೆಲಸ ಮಾಡಿದ್ದೀನಿ, ಒಬ್ಬರು ಅಡ್ವೊಕೇಟ್ ಆನ್ ರೆಕಾರ್ಡ್ ಸಂಜಯ್ ನೂಲಿ ಸರ್ ಅವ್ರ ಕೆಳಗಡೆ ನಾನು ಕೆಲಸ ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡಿ ಬಂದು ಕಾನೂನಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನನಗೆ. ಎಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು NSY ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಬೀದರ್ ಜಿಲ್ಲೆಯಲ್ಲಿ ನಾನು ರಕ್ತದಾನ ಶಿಬಿರ ಇಟ್ಟಿದಾಗ ಇಡೀ ಜಿಲ್ಲೆಯ ಇತಿಹಾಸದಲ್ಲೇ ಅಷ್ಟು ರಕ್ತದಾನ ಆಗ್ಲಿಲ್ಲ. ಆ ದಿವಸ 418 ರಕ್ತದಾನ ನಾವು ಮಾಡಿಸಿದ್ವಿ. ಇಂಥ ಸಾಕಷ್ಟು ಕಂಟಿನ್ಯೂಸ್ ನಾವು ಕೆಲಸ ಮಾಡ್ತೇನೆ ಬಂದಿದ್ದೀವಿ. ಅದಕ್ಕೆ ನಾನು ಬರೀ ಒಂದೇ ವಿನಂತಿ ಅದ, ಈ ಸಲ ಒಂದ್ಸಲ ತಾವೆಲ್ಲರೂ ನನಗೆ ಅವಕಾಶ ಮಾಡಿಕೊಟ್ರಿ. 100ಕ್ಕೆ 100 ನಿಮ್ಮ ಅಪೇಕ್ಷೆ ಮೀರಿ ನಾನು ಕೆಲಸ ಮಾಡಿ ತೋರಿಸ್ತೀನಿ. ನೀವು ಹೆಮ್ಮೆದಿಂದ ಹೇಳ್ಬೋದು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಕಿರಿಯ ವಯಸ್ಸಿನ ಸಂಸದರು ನಮ್ಮ ಜಿಲ್ಲೆ ನಮ್ಮ ತಾಲೂಕಿನವ್ರು ಇದ್ದಾರೆ ಅಂತ, ನಮ್ಮವ್ರ ಅಂತ ನೀವು ಹೇಳ್ಬೋದು. ನಿಮ್ ತಲೆ ಬಾಗುವ ಕೆಲಸ ನಾನು ಯಾವತ್ತೂ ಮಾಡ್ಲಕ್ ಹೋಗುವುದಿಲ್ಲ. ನೀವು ಹೆಮ್ಮೆಯಿಂದ ಎದೆ ತಟ್ಟಿ ನೀವು ಹೇಳ್ಬೋದು ನಮ್ಮವ್ರು ಯಾರೋ ಒಬ್ಬರು MP ಆಗಿ ಡೆಲ್ಲಿಯಲ್ಲಿ ಹರ ಅಂತ. ನೀವು ವಿಧಾನಸೌಧದಲ್ಲಿ ಸಾಕಷ್ಟು ನಮ್ಮ ನಾಯಕರಿಗೆ ನೀವು ನೋಡಿರ್ಬೋದು, ವಿಧಾನಸೌಧದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತೋದು. ಆದ್ರೆ ನಂತರ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಏನಿದೆ ಅದು ಬೋಗಸ್ ಇದೆ, ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಲ್ಲ. ಅದಕ್ಕೆ ಇವರಿಗೆ ಮಾರಾಟ ಮಾಡ್ಲಿಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಛೀಮಾರಿ ಹಾಕಿದ್ರೆ ಅವರು ಬಾಬಾ ರಾಮದೇವ್ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಷಮಾಪಣೆ ಕೇಳಿದ್ದಾರೆ ಅವರು. ಸೊ ಅವರು ಚೋರ್ ಗುರು ಇಲ್ಲಿ ನಾ ಹೇಳಕ್ ಆಗಲ್ಲಪ್ಪ, ಆಗ್ಲೇ 2 ನೋಟಿಸ್ ಬಂದದ್ದು ನನಗೆ. ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಹೆಮ್ಮೆಯಿಂದ ಅವ್ರು ಓಡಾಡ್ತಾರೆ, ಏನು ಮಾಡ್ಲಾರ್ದೆ. ನೀವೆಲ್ಲ ನಮ್ಮ ಕಾಂಗ್ರೆಸ್ ನಾಯಕರಿದ್ದೀರಾ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿದ್ದೀರಾ. ಹಿಂದಿನ UPA ಸರ್ಕಾರ ಇರ್ಬೋದು, 10 ವರ್ಷದ UPA ಸರ್ಕಾರ ಇರ್ಬೋದು, ಹಿಂದಿನ 5 ವರ್ಷದ ಅವಧಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಧಿನಲ್ಲಿ, ಅಥವಾ ಇವಾಗ ಕಳೆದ 10 ತಿಂಗಳಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗಿರ್ಬೋದು ಯಾವುದೇ ಮುಜುಗರ ಪರಿಸ್ಥಿತಿ ಎದುರಾಗುವಂತೆ ನಾವು ಮಾಡಿಲ್ಲ. ನೀವು ಹೆಮ್ಮೆಯಿಂದ ಎದೆ ತಟ್ಟಿ ಮತದಾರರ ಹತ್ರ ಹೋಗಿ ಅವರ ಬಾಗಿಲು ಬಡ್ದಿ ನೀವು ಕೇಳ್ಬೋದು,
ದಯವಿಟ್ಟು ತಮ್ಮ ಮತದ ಆಶೀರ್ವಾದ ನಮಗೆ ಕೊಡಿ. ನಿಮ್ಗೆ ನಿಮ್ಮ ಮತ ನಮ್ಮ ಹಕ್ಕು ಅಂತ ತಾವು ಕೇಳಬಹುದು. ಬಿಜೆಪಿ ಅವ್ರು ಕೇಳಲಿಕ್ಕೆ ಆಗೋದಿಲ್ಲ, ಏನು ಮಾಡಿಲ್ಲ ಅವರು. ನಾವು ಹೋಗಿ ಕಾಳ್ಗಿ ಪಟ್ಟಣಕ್ಕೆ ಸಾಗರ್ ಖಂಡ್ರೆ ಮತ್ತು ಪ್ರಿಯಾಂಕಾ ಖರ್ಗೆ ಆಗಮಿಸುತ್ತಿದ್ದಂತೆ ಹಳೆ ಬಸ್ ನಿಲ್ದಾಣದಲ್ಲಿ ಹಲ್ಗೆ ಬಾಜಾ ಭಜಂತ್ರಿ ಮೂಲಕ ಬೃಹತ್ ಆದ ಆಹಾರ ಹಾಕುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಬಿಆರ್ ಪಾಟೀಲ್, ಬಾಬುರಾವ್ ಚಿಂಚನ್ಸೂರ್, ಸುಭಾಷ್ ರಾಠೋಡ್, ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಭೀಮರಾವ್ ಟಿಟಿ, ದೇವೇಂದ್ರಪ್ಪ ಹೆಬ್ಬಾಳ್, ರವೀಂದ್ರ ಗುತ್ತೇದಾರ್, ಶರಣು ಮಜ್ಜಿಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳ್ಗಿ. ಬಿಜೆಪಿಯ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರನ್ನಾಗಿ ಪ್ರೀತಿ ಹುನಗುಡಿ ಅವರಿಗೆ ನೇಮಕ ಮಾಡಲಾಗಿದೆ ಎಂದು ಬಿಜೆಪಿಯ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ರಾಜೇಶ್ ವೆಂಕಟೇಶ್ ಅವರು ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಸಂಯೋಜಕರಾದ ಶ್ರೀಯುತ ಎಸ್ ದತ್ತಾತ್ರೇಯ ಅವರು ಆದೇಶ ಪತ್ರ ನೀಡಿ ಮಾತನಾಡಿ, ಈ ಹೊಣೆಗಾರಿಕೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಾ ಪಕ್ಷದ ಸಂಘಟನೆಯನ್ನು ಕೆಳಮಟ್ಟದಿಂದ ಸದೃಢಗೊಳಿಸುತ್ತಾ ಮುಂಬರುವ ಎಲ್ಲಾ ಸವಾಲುಗಳನ್ನು ಎದುರಿಸಲು ಶಕ್ತಿ ತುಂಬುತ್ತಾ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವಲ್ಲಿ ಸತತ ಶ್ರಮಿಸುವಿರಿ ಎಂದು ಆಶೀರ್ವದಿಸಿ ಪ್ರೀತಿಯವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು,
ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555